ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಮ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಾನು ಬಹಳವಾಗಿ ಗೌರವಿಸುವ, ನಮ್ಮ ಜೀವನದ ಯಶಸ್ಸಿನ ಹಿಂದೆ ಪರೋಕ್ಷವಾದಿ ಆದರೂ ಕಾರಣಕರ್ತರಾದಂತಹ ನಮ್ಮ ಊರಿನೆಲ್ಲ ಹಿರಿಯರನ್ನು ಗೌರವಿಸಿಕೊಂಡು, ಅದೇ ರೀತಿ ಸ್ನೇಹಿತರನ್ನು ಗೌರವಿಸಿಕೊಂಡು, ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕಾರಣಕರ್ತರಾಗುವಂತಹ ವೇದಿಕೆ ಮುಂಬಿರುವ ನಿಮ್ಮೆಲ್ಲರನ್ನು ಕೂಡ ಗೌರವಿಸುತ್ತಾ, ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. 40 ವರ್ಷ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ತನ್ನ ಕೆಲಸಗಳನ್ನು ಮಾಡ್ತಾ ಬಂದಿದೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳಿದಾಗ ಭಾಳ ಸಂತೋಷದಿಂದ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದು ಮಾಡುವಂಥ ಕಾರ್ಯಕ್ರಮ ಅಲ್ಲ, ನಿಮ್ಮ ಹಾಗೆ ಸಭಿಕರಲ್ಲಿ ಕೂತ್ಕೊಂಡು ನೋಡಿ ಸಂತೋಷ ಪಡಬೇಕಾದಂಥ ಕಾರ್ಯಕ್ರಮ. ಯಾಕಂತೇಳಿದರೆ 1986ರಲ್ಲಿ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಪ್ರಾರಂಭವಾಗುತ್ತೆ. ಪ್ರಾಯಶಃ 1986ರಲ್ಲೇ ನಾನು ನನ್ನ SSLC ವಿದ್ಯಾಭ್ಯಾಸ ಮುಗಿಸಿ ಉಚ್ಚಿಲಕ್ಕೆ ನಮ್ಮ ಮನೆ ಶಿಫ್ಟ್ ಆಯಿತು. ನಾವು ಉಚ್ಚಿಲಕ್ಕೆ ಬಂದಿರುವಂಥದ್ದು. ಆದ್ದರಿಂದ ಈ ಸಂಸ್ಥೆಯು ಪ್ರಾರಂಭಗೊಂಡ ದಿನದಿಂದ ಉಚ್ಚಿಲದಲ್ಲಿ ನನ್ನ ಜರ್ನಿ ಪ್ರಾರಂಭವಾಗಿತ್ತು. ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಇದ್ದಂಥ ಒಂದು ಸಂಘಟನೆ. ಆ ಕಿಡಾಕಳ ಕೊರಚ ಮುಂಡಾದಿರ್ತಿಕ್ಕಿ ರೈಮ್. ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಅವರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಏನಂತೇಳಿದರೆ, ಉಚ್ಚಿಲ ಜಮಾತಿಗೊಳಪಟ್ಟ ಉಚ್ಚಿಲದಲ್ಲಿ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್, ಈ ಅಜ್ಜಿನಡ್ಕದಲ್ಲಿ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್, ಅದೇ ರೀತಿ ಇನ್ನೂ 2-3 ಸಂಘಟನೆಗಳು 90ರ ದಶಕದಿಂದಲೇ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದೆ. ಎಲ್ಲ ಕಾಲದಲ್ಲಿ ಕೂಡ ಎಲ್ಲವನ್ನೂ ನಕಾರಾತ್ಮಕವಾಗಿ ನೋಡುವಂಥ ಜನ ಇದ್ದರೂ ಕೂಡ 90ರ ದಶಕದಲ್ಲಿ ನಿಂಗೆ ಪರಿಣಪಣಿ ಇಲ್ಲ, ನಿಂಗೆ ನಾಟ್ನ ಪಣಿ ಎಡ್ಕಂತ ಹೇಳುವ ಜನಗಳು ಇದ್ದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಸಮಾಜ ಸೇವೆ ಉದ್ದೇಶದಿಂದ, ಆ ಕಾಲದಲ್ಲಿ ಯಾರು ಇಲ್ಲಿ ಗ್ರ್ಯಾಜುಯೇಟ್ಸ್ ದೊಡ್ಡ ದೊಡ್ಡ ವಿದ್ಯಾವಂತರು ಇಲ್ಲದಿದ್ದರೂ ಸಣ್ಣ ಪುಟ್ಟ ಕೆಲಸ ಮಾಡುವ ಯುವಕರು ಅಥವಾ ಕಾಲೇಜಿಗೆ ಹೋಗುವ ಯುವಕರೆಲ್ಲ ಸೇರಿಕೊಂಡು ಈ ಸಂಘಟನೆಯನ್ನು ಕಟ್ಟಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಅದಕ್ಕಾಗಿ ಈ ಸಂಘಟನೆಯ ಪ್ರತಿಯೊಬ್ಬರಿಗೂ, ನಮ್ಮೊಂದಿಗೆ ಇಲ್ಲದವರಿಗೂ ಇರುವವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ಈ ಕಾರ್ಯಕ್ರಮದ ಮಧ್ಯದಲ್ಲಿ ಈಗ ಫಲಾ ಎಜುಕೇಷನ್ ವಿದ್ಯಾಸಂಸ್ಥೆಯ 100% ರಿಸಲ್ಟಿಗೆ ಒಂದು ನಮಗೆ ಸನ್ಮಾನ ಮಾಡಿದರು. ಅದರಲ್ಲಿ ನಂದು ಏನು ಕೊಡುಗೆ ಇಲ್ಲ. ಅದೇನಿದ್ದರೂ ನಮ್ಮ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ಸಮಿತಿಯಲ್ಲಿರುವವರು ಮತ್ತು ನಮ್ಮ ಅಲ್ಲಿರುವಂತಹ ಟೀಚರ್ಸ್, ಉಪಾಧ್ಯಾಯನಿಯರು. ನಾನು ಈ ಕಾರ್ಯಕ್ರಮದಲ್ಲಿದ್ದೆ, ಅದಕ್ಕಾಗಿ ಕೈ ಕೊಟ್ಟಿದ್ದೀನಿ. ನಾನು ದೂರ ಇರುವುದರಿಂದ ಹೆಚ್ಚಿನ ನಂದು ಏನು ಕೊಡುಗೆ ಅದರಲ್ಲಿಲ್ಲ. ಏನಿದ್ರೂ ಕೂಡ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಹಿಂದೆ ಕಳೆದ ವಾರ ರಕ್ತದಾನ ಶಿಬಿರಕ್ಕೆ ಕೂಡ ನಾನು ಇಲ್ಲಿ ಬಂದಿದ್ದೆ. ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಅವರು ಒಂದು ಅದ್ಭುತವಾಗಿ ರಕ್ತದಾನ ಶಿಬಿರವನ್ನು ಮಾಡಿದರು. ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅದರಲ್ಲಿ ಸುಮಾರು 50 ಮಂದಿಯನ್ನು ರಕ್ತದಾನ ಮಾಡಿದ್ದಾರೆ. ಅದಕ್ಕೂ ಕೂಡ ನಿಮ್ಮನ್ನು ನಾನು ಅಭಿನಂದಿಸ್ತೀನಿ. ಆಗ ನಾನು ಮಾತನಾಡ್ತಾ ಹೇಳಿದ್ದೆ, ನಮ್ಮ ಒಳ್ಳೆಯತನವನ್ನು ಹೇಳಲಿಕ್ಕೆ ನಾವು ಯಾವಾಗಲೂ ಹಿಂಜರಿತೀವಿ. ನಮ್ಮ ಬಗ್ಗೆ 100 ಕೆಟ್ಟದ್ದು ಇಸ್ಲಾಮೋಫೋಬಿಯಾದ ಬೇಸಿಂದ ಕೆಟ್ಟದ್ದು ಪ್ರಸರಿಸ್ತಾ ಇದ್ದರೂ ನಾವು ಸುಮ್ಮನೆ ಇರ್ತೀವಿ, ನಮ್ಮ ಒಳ್ಳೆತನವನ್ನು ನಾವು ಹೇಳುವುದಿಲ್ಲ ಅಂತ ಹೇಳಿದ್ದೆ. ಈಗಲೂ ಕೂಡ ಅದನ್ನು ಪುನರುಚ್ಚಿಸುತ್ತಾ, ನಾವು ಮಾಡೋ ಒಳ್ಳೆ ಕಾರ್ಯಕ್ರಮಗಳನ್ನು, ಇಂಥ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಜನತೆಗೆ ತಿಳಿಸುವಂಥ ಕೆಲಸಗಳನ್ನು ಕೂಡ ನಾವು ಮಾಡಬೇಕು. ಅದು ಮಾಡಿದರೆ ಮಾತ್ರ ನಾವು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ, ನಮ್ಮ ಸಮಾಜ ಎಷ್ಟು ಬದಲಾವಣೆ ಆಗಿದೆ ಅಂತ ಜನರಿಗೆ ತಿಳಿಯುವಂಥ ಒಂದು ಅವಕಾಶ ಆಗುತ್ತೆ. ಇನ್ನು ಈ ಕಾರ್ಯಕ್ರಮದ ಹಿಂದೆ ಒಂದು ದೊಡ್ಡ ವಿಷಯ ಏನಂತೇಳಿದರೆ, ನನಗೆ ಸಂಘಟಕರು ಹೇಳಿದಂತಹ ವಿಷಯ, ಮಾದಕ ದ್ರವ್ಯದ ವಿರುದ್ಧ ಹೋರಾಟ ಮಾಡುವುದರಲ್ಲಿ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ಸ್ ಕೂಡ ಪ್ರಮುಖ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಈ ಮಧ್ಯೆ ಪ್ರಾಯಶಃ ಉಳ್ಳಾಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರು, ನಿರೀಕ್ಷಕರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಂಘಟಕರ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರನ್ನು ಇಸಾಕರ್ ಅವರು ಶಾಲು ಹೊದಿಸಿ ಸ್ಮರಣೆಗೆ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ತಾಗೊಳ್ತೇವೆ. ಧನ್ಯವಾದಗಳು ಇಸಾಕರ್ ಅವರಿಗೆ. ಮಾದಕ ದ್ರವ್ಯದ ವಿಷಯದಲ್ಲಿ ನೀವು ನಿರಂತರವಾಗಿ ಕಳೆದ 1 ವರ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ.
ವಕೀಲರಾಗಿ ನನಗೆ ಇದರ ಬಗ್ಗೆ ಮಾತನಾಡಬೇಕಂತೇಳಿ ನಮ್ಮ ಅಧ್ಯಕ್ಷರಾದ ಇರ್ಷಾದ್ ಅಜ್ಜಿನಡ್ಕ ಹಾಗೂ ರಹೀಮ್ರವರೆಲ್ಲ ಹೇಳಿದ್ದರು. ಅದಕ್ಕಾಗಿ ಒಂದೆರಡು ವಿಷಯ ನಾನು ಹೇಳ್ತೀನಿ. ಈ ಹಿಂದೆ ನಡೆದಂಥ ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯದ ವಿರುದ್ಧವಾಗಿ ಅದರಿಂದ ಆಗುವ ಅನಾಹುತಗಳ ಬಗ್ಗೆ ಹಲವಾರು ಜನರು ನಿಮಗೆ ಹೇಳಿಕೊಟ್ಟಿದ್ದಾರೆ. ರಿಸೋರ್ಸ್ ಪರ್ಸನ್ಸ್ಗಳು ನಿಮಗೆ ಅದರ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ನಾನು ವಕೀಲರಾಗಿ ಹೇಳೋದು, ಯುವಕರೆಲ್ಲ ಸರಿಯಾಗಿ ತಿಳ್ಕೊಳ್ಳಿ, ಆ ಚಟಕ್ಕೆ ಬೀಳೋದು ಭಾಳ ಸುಲಭ. ಆ ಚಟಕ್ಕೆ ಬಿದ್ದು ಎಲ್ಲಾದರೂ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಅನುಭವಿಸುವಂಥ ಕಷ್ಟ ಏನಂತೇಳಿ ನೀವು ತಿಳ್ಕೊಳ್ಬೇಕಾದ ಅಗತ್ಯ. ಬೇರೆ ಎಲ್ಲ ಪ್ರಕರಣಗಳಲ್ಲಿ ಕೂಡ ನಮ್ಮ ಮೇಲೊಂದು ಚಾರ್ಜ್ ಶೀಟ್ ಹಾಕಿದರೆ ನಾವು ನಿರಪರಾಧಿ ಅಂತ ಪ್ರೂವ್ ಮಾಡೋದು ಭಾಳ ಸುಲಭ. ಆದರೆ NDPS ಪ್ರಕರಣಗಳಿಗೆ ಸುಮಾರು 20 ವರ್ಷದವರೆಗೆ ಶಿಕ್ಷೆ ಇರುವ ಪ್ರಕರಣ ಆಗಿದ್ದು ನಾವು ನಿರಪರಾಧಿ ಅಂತೇಳಿ ರುಜುವಾತುಪಡಿಸೋದು ಭಾಳ ಕಷ್ಟ ಇದೆ. ಅದರಿಂದ ಎಷ್ಟೋ ಯುವಕ ಯುವತಿಯರು ಈಗಿನ ನೀವು ಪರಪ್ಪನಗ್ರಹಾರ ಕೇಂದ್ರ ಜೈಲಿನಲ್ಲಿ ನೋಡಿದರು ಅಥವಾ ಮಂಗಳೂರಿನ ಜೈಲಲ್ಲಿ ನೋಡಿದರು, ಬಳ್ಳಾರಿಯಲ್ಲಿ ನೋಡಿದರು, ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಕ ದ್ರವ್ಯದಲ್ಲಿ ಶಿಕ್ಷೆಗೊಳಗಾಗಿ ಜೈಲಲ್ಲಿರುವವರು ಯುವಕ ಮತ್ತು ಯುವತಿಯರು. ಆದ್ದರಿಂದ ಈ ಭಾರತದ ಸಿಸ್ಟಮೇ ಆಗಿದೆ. ಭಾರತದ ಕಾನೂನಲ್ಲಿ ರಿಫಾರ್ಮೇಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಒಬ್ಬನನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡಲಿಕ್ಕಾಗಿ ಕಾನೂನು ಇರುವುದಾದರೂ ಕೂಡ NDPS ಅಥವಾ ಮಾದಕ ದ್ರವ್ಯದ ವಿಷಯಗಳಲ್ಲಿ ಒಂದು ಸ್ಟ್ರಿಂಡೆನ್ಸ್ ಕಾನೂನು ಇದೆ. ಅದೇನಂತ ಹೇಳಿದರೆ ಇದಕ್ಕೆ ಶಿಕ್ಷೆ ಭಾಳ ದೊಡ್ಡದಾಗಿ ಕೊಡ್ತಾರೆ, 20 ವರ್ಷದೊಳಗೆ ಶಿಕ್ಷೆ ಇರುತ್ತೆ. ಆದ್ದರಿಂದ ಇಂಥದರಲ್ಲಿ ನಾವು ಯಾವ ಕಾರಣಕ್ಕೂ ನಮ್ಮ ಯುವಕರು ಇದರಲ್ಲಿ ಬೀಳದಾಗೆ ಶ್ರಮ ವಹಿಸಬೇಕಾದಂಥ ಅಗತ್ಯ ಪ್ರತಿಯೊಂದು ಸಮಾಜಕ್ಕೂ ಕೂಡ ಇದೆ. ಮೊದಲೆಲ್ಲ ನಾವೆಲ್ಲ ವಿದ್ಯಾಭ್ಯಾಸ ಮಾಡುವ ಕಾಲಕ್ಕೆ ಗಾಂಜಾ ಗೀಜಾ ಅಂತ ಒಂದೆರಡು ಐಟಮ್ ಇದ್ದು ಹೆಸರೇ ನಮಗೆ ಕೇಳಲಿಕ್ಕೆ ಸಿಗ್ತಾಯಿತ್ತು. ಈಗ ಪ್ರತಿದಿನ ಹೊಸ ಹೊಸ ಹೆಸರುಗಳಿಂದ ಮಾದಕ ದ್ರವ್ಯಗಳು ಮಾರುಕಟ್ಟೆಗೆ ಬರುತ್ತೆ. ನಮ್ಮ ಮಕ್ಕಳ ಬ್ಯಾಗಿನಲ್ಲಿ ಅಥವಾ ಮಕ್ಕಳಿಗೆ ಅದನ್ನು ಸಿಗುವಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗುತ್ತೆ. ಕೊನೆಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಮಕ್ಕಳು ಆ ಚಟಕ್ಕೆ ಬೀಳ್ತಾರೆ. ನನ್ನ ಕುಟುಂಬದಲ್ಲಿ ಕೂಡ ಆ ರೀತಿ ಚಟಕ್ಕೆ ಬಿದ್ದ ಉದಾಹರಣೆ ಇದೆ. ಅದಕ್ಕಾಗಿ ಹೇಳ್ತೀನಿ, ನಾವು ಹಿಂದೆ 90ರ ದಶಕದಲ್ಲಿ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಮಾಡ್ತಾ ಬಂದ ಸಮಾಜ ಸೇವೆ ಅಲ್ಲ, ಈಗ ಮಾಡಬೇಕಾಗಿರುವ ಸಮಾಜ ಸೇವೆ 2 ವಿಷಯಗಳಿಂದ ನಮ್ಮ ಯುವ ಜನರನ್ನು ನಾವು ರಕ್ಷಿಸಬೇಕು. ಒಂದು, ಸಾಮಾಜಿಕ ಜಾಲತಾಣ 360 ಡೇಸ್ ರಾತ್ರಿ ನಿದ್ರೆ ಇಲ್ಲದ ನಮ್ಮ ಯುವಕ ಯುವತಿಯರು ಅದರಲ್ಲೇ ಬಿದ್ದಿರ್ತಾರೆ. ಅದರಿಂದ ಅವರಿಗೆ ಹೊರಗೆ ಬರಲಿಕ್ಕೆ ಅನುಕೂಲವಾಗುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಆ ರೀತಿಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಮಾಜ ಸೇವಾ ಸಂಘಟನೆಗಳಿಂದ ಸಾಧ್ಯ. ಅದರೊಂದಿಗೆ ಕ್ರೀಡೆಯನ್ನು ಕೂಡ ನೀವು ಸೇರಿಸಿಕೊಟ್ರೆ ಯುವಕರು 24 ಗಂಟೆ ಅಥವಾ ಮೊಬೈಲಲ್ಲೇ ಇರುವುದನ್ನು ಬಿಟ್ಟು ಇಂಥ ಸಮಾಜ ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ. ಹೆಚ್ಚೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸುವಂಥ ಅವಕಾಶ ಬರಲಿ. ಯಾಕೆ ಇಲ್ಲಿ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಒಂದು ದೊಡ್ಡ ಸಕ್ಸಸ್ ಆಯಿತು ಅಂತ ಹೇಳಿದರೆ, ಅಥವಾ ಸುತ್ತಮುತ್ತಲು ಬೇರೆ ಸಂಘಟನೆ ಸಕ್ಸಸ್ ಆಯಿತು ಅಂತ ಹೇಳಿದರೆ, 90ನೇ ದಶಕದಲ್ಲಿ ಮೊಬೈಲ್ ಇರಲಿಲ್ಲ, ಅದೇ ರೀತಿ ಯಾವುದೇ ಸಾಮಾಜಿಕ ಜಾಲತಾಣ ಇರಲಿಲ್ಲ. ಆದ್ದರಿಂದ ನಮಗಿದ್ದು ಆಪ್ಷನ್ ಏನು? ಕ್ರಿಕೆಟ್ ಆಡಬೇಕು, ಫುಟ್ಬಾಲ್ ಆಡಬೇಕು, ಅಥವಾ ಕಬಡ್ಡಿ ಆಡಬೇಕು, ಅಥವಾ ಸಮಾಜ ಸೇವೆ ಮಾಡಬೇಕು. ಆದ್ದರಿಂದ ನಮಗೆ ಅದು ಆಕರ್ಷಣೆ ಉಂಟು ಮಾಡಿ ನಮ್ಮಲ್ಲಿ ಹೆಚ್ಚಿನ ಸಂಘಟನೆಗಳೊಂದು ಸಕ್ಸಸ್ ಆಯಿತು, ಇಲ್ಲಿವರೆಗೆ ಬಂದು ತಲುಪಿತು. ಈಗ ಬದಲಾಗಿದೆ ಕಾಲ. ನಾವು ಮಾದಕ ದ್ರವ್ಯದಿಂದ ನಮ್ಮ ಯುವಕರನ್ನು ಉಳಿಸಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಆಗುವಂಥ ಆ ವಿಷವರ್ತುಲ ಏನಿದೆ, ಅದರ ನೆಗೆಟಿವಿಟಿ, ನಕಾರಾತ್ಮಕ ವಿಷಯಗಳೇನಿದೆ, ಅದರಿಂದ ನಮ್ಮ ಯುವಕರನ್ನು ಹೊರಗೆ ತರುವಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಲಿಕ್ಕೆ ಹಲವಾರು ವಿಧಗಳ ದಾರಿಗಳಿವೆ. ಅದಕ್ಕೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೂ ಕೂಡ ಜನರಿದ್ದಾರೆ. ಅದನ್ನು ನಾವು ಮಾಡುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿ ನಿಮ್ಮ ಹೆಗಲಿಗೆ ಹೆಗಲು ಕೊಡುವ ಕೆಲಸವನ್ನು ನಾವು ಕೂಡ ಮಾಡ್ತಾಯಿದ್ದೀವಿ. ಅದು ಯಶಸ್ವಿ ಕೂಡ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ಈ ಸಮಾಜ ಸೇವಾ ಸಂಘಟನೆಗಳಿಂದ ಏನಾಗುತ್ತೆ ಅಂತ. ಇಂಥ ಸಮಾಜ ಸೇವಾ ಸಂಘಟನೆಗಳಿಂದಲೇ ನನ್ನಂಥವ್ರು ಈ ವೇದಿಕೆಯಲ್ಲಿ ನಿಂತು ನಿಮ್ಮ ಮುಂದೆ ಮಾತನಾಡ್ತಾ ಇರೋದು, ಅದೇ ರೀತಿ ವಕೀಲರಾಗಿ ಉಚ್ಚ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು. ನಮಗೆ ಮಾತಾಡಲಿಕ್ಕೆ ಗೊತ್ತಿರಲಿಲ್ಲ. ಕೆಲವು ಸಂಘಟನೆಯಲ್ಲಿ ನಮ್ಮನ್ನು ಸದಸ್ಯರಾಗಿ ತಗೊಂಡು ಅಲ್ಲಿ ಮಾತಾಡಿ ಕಲಿತು ಇವತ್ತು ನಾವು ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಿದರೆ, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಕೂಡ ಸಮಾಜ ಸೇವಾ ಸಂಘಟನೆಗಳು ದಾರಿಯನ್ನು ತೋರಿಸ್ತದೆ. ಆದ್ದರಿಂದ ಹೆಚ್ಚೆಚ್ಚು ಯುವಕರು ಇದಕ್ಕೆ ಆಕರ್ಷಿತರಾಗಿ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ 1 ವರ್ಷದಲ್ಲಿ ಏನೆಲ್ಲ ಯೋಜನೆ ಇದೆ ಅದು ಯುವಕರಿಗೆ ತಿಳಿಸಿ, ಆ ಯೋಜನೆಯಲ್ಲಿ ಆ ಯುವಕರಿಗೆ ಆಸಕ್ತಿ ಇರುವ ವಿಷಯದಲ್ಲಿ ಅವರು ಮುಂದೆ ಬಂದು ಕೆಲಸ ಮಾಡುವಂತೆ ಮಾಡಿ, ನೀವು ಆ ರೀತಿ ಮಾಡಿದರೆ ಸಮಾಜದಲ್ಲಿ ಬೆಳೆಯಬಹುದು. ಕೇವಲ ಯಾವುದಾದ್ರೂ ಒಬ್ಬರ ನಾಯಕರಿಂದ ನಡೀಲಿಕ್ಕೆ ನಾವು ಹುಟ್ಟಿದ್ದಲ್ಲ, ನಾವು ಬೆಳೀತಾ ಇರೋದಲ್ಲ. ಇದು ನೀವು ಅರ್ಥ ಮಾಡಿಕೊಳ್ಳಿ. ಮುಸ್ಲಿಂ ಸಮಾಜ ಪ್ರತ್ಯೇಕವಾಗಿ ನಾನು ಹೇಳಿದರೆ ಅದಕ್ಕೆ ಯಾವ ರಾಜಕೀಯ ದುರುದ್ದೇಶ ಇಲ್ಲ, ಪ್ರಾಮಾಣಿಕವಾಗಿ ಹೇಳುತ್ತೇನೆ. ಏನನ್ನು ನನ್ನ ಮಗನಿಗೆ ಬಯಸ್ತೀನಿ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ನಾವು ಜೈ ಹೇಳಲಿಕ್ಕೂ ಯಾವುದಾದ್ರೂ ರಾಜಕೀಯ ಅಥವಾ ನಾಯಕರುಗಳ ಹಿಂದೆ ನಡೀಲಿಕ್ಕಿರುವವರಲ್ಲ. ಪ್ರತಿಯೊಬ್ಬರು ಪ್ರಬುದ್ಧತೆಯಿಂದ ವರ್ತಿಸಬೇಕು. ಪ್ರತಿಯೊಬ್ಬರಿಂದ ಈ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಕೇವಲ ಜೈ ಹಿಡಿದು ಹಿಂದಿನಿಂದ ನಡ್ಕೊಂಡು ಏನು ಪ್ರಯೋಜನ ಇಲ್ಲ. ಗೌರವಿಸುವವರನ್ನೆಲ್ಲ ಗೌರವಿಸಿ,
ಅದು ರಾಜಕೀಯ ನೇತಾರರನ್ನು ಗೌರವಿಸಿ, ಧಾರ್ಮಿಕ ಲೀಡರ್ಗಳನ್ನು ಗೌರವಿಸಿ, ಧಾರ್ಮಿಕ ನೇತಾರರನ್ನು ಗೌರವಿಸಿ, ಸಾಮಾಜಿಕ ನೇತಾರರನ್ನು ಗೌರವಿಸಿ. ನೀವು ನಿಮ್ಮ ಕೆಲಸ ಬಿಟ್ಟು ಅವರ ಹಿಂದುಗಡೆ ನಡೆಯುವಂಥ ಕೆಲಸ ಮಾಡಬೇಡಿ. ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ನಾನೊಂದಿನ ಮಂಗಳೂರಿನ ಶಾಲಿಮಾರ್ ಬಿಲ್ಡಿಂಗಿನ 2nd ಫ್ಲೋರಲ್ಲಿ ಇಮ್ತಿಯಾಜ್ ಅಡ್ವೊಕೇಟ್ ಆಫೀಸಲ್ಲಿದ್ದೆ. ಕೆಳಗೆ ಒಂದು ಬೊಬ್ಬೆ ಕೇಳಿ ನಾನು ಹೊರಗೆ ಬಂದು ನೋಡ್ತೀನಿ, ಮೇಲಿಂದ ಕೆಳಗೆ ಒಂದು ರಾಜಕೀಯ ಲೀಡರ್ ಅವರ ಒಂದು ಪ್ರೊಸೆಷನ್ ನಡೀತಾ ಇತ್ತು. ಆ ಪ್ರೊಸೆಷನಲ್ಲಿ ಸುಮಾರು 200 ಮಂದಿ ಇದ್ದರು. 200 ಮಂದಿಯಲ್ಲಿ 150 ಮಂದಿ ಮುಸ್ಲಿಂ ಸಮಾಜದವರಿದ್ದರು ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ಆ ರಾಜಕೀಯ ನಾಯಕನ ಸಮಾಜದ 2 ಜನ ಇದ್ದದ್ದು, 2 ಜನ. ಅವರಿಗೆ ಕಲೀಲಿಕ್ಕಿದೆ, ಅವರಿಗೆ ಸಾಧನೆ ಮಾಡಲಿಕ್ಕಿದೆ, ನಮಗೆ ಇವರ ಹಿಂದೆ ನಡೀಲಿಕ್ಕೆ ಟೈಮ್ ಇದೆ. എൻ്റെ ചങ്ങായിമാരെ, ഞാൻ ഈ ഉച്ചിലത്ത് വളർന്നിട്ട് വലിയതായത്. ദയവ് ചെയ്ത് നിങ്ങളുടെ ടൈം ഇതിൻ്റെ ಬ್ಯಾಕ್ നിന്ന് ಕಳ್ತನ್ನ. ನಾವು ಚುನಾವಣೆಯಲ್ಲಿ ಓಟ್ ಹಾಕ್ತೀವಿ, ಅವ್ರು ಗೆಲ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ನಮ್ಗೆ ಅವ್ರ ಬರೋ ಗೌರವ ಇದೆ. ಎಲ್ಲದಕ್ಕೂ ಒಂದು ಇದು ಕಂಪೌಂಡ್ ಹಾಲ್ ಅಂತ ಇದೆ, ಅದು ಆವರಣ ಅಂತ ಇದೆ. ರಾಜಕೀಯ ಒಂದು ಕಡೆ, ಸಮಾಜ ಒಂದು ಕಡೆ, ಧಾರ್ಮಿಕ ಒಂದು ಕಡೆ. ಎಲ್ಲದಕ್ಕೂ ಮಿಗಿಲಾಗಿ ನಾವು ಧಾರ್ಮಿಕ ನಮ್ಮಲ್ಲಿ ಇಟ್ಕೊಂಡು ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಕೆಲಸ ಮಾಡಬೇಕಂತ ಹೇಳಿದಾದರೆ ಸಣ್ಣ ಕೊಡುಗೆ ಏನಂತ ಹೇಳಿದರೆ, ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದು, ಹೆಚ್ಚೆಚ್ಚು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರೋದು. 1990ರಲ್ಲಿ ಪ್ರಾಯಶಃ ಉಚ್ಚಿಲ ಜಮಾತಿಗೆ ಸಂಬಂಧಪಟ್ಟು 1-2 ಗ್ರ್ಯಾಜುಯೇಟ್ಸ್ ಇದ್ದರು. ಇವತ್ತು ಕೇಳಲಿಕ್ಕೆ ಸಂತೋಷ ಆಗ್ತಾಯಿದೆ, ಒಂದೊಂದು ಮನೆಯಲ್ಲಿ 2-3 ಗ್ರ್ಯಾಜುಯೇಟ್ಸ್ ಇದ್ದಾರೆ. ಅಲ್ಹಮ್ದುಲಿಲ್ಲ. ಇದು ಬೇಕೇ ಇರೋದು. ಯಾರು ಏನೇ ಹೇಳ್ತಾ ಇರಲಿ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ, ನಾವು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು. ಆ ವಿದ್ಯೆಯೊಂದಿಗೆ ನಮಗೆ ಧಾರ್ಮಿಕವಾಗಿ ಕಲಿಸಿದ ಅತ್ಯುತ್ತಮ ಗುಣನಡತೆಯನ್ನು ಕೂಡ ಕೊಟ್ಟರೆ ನಾವು ಸಮಾಜದಲ್ಲಿ ಎಲ್ಲ ಬದಲಾವಣೆಗಳನ್ನು ಕೂಡ ತರಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಅಜ್ಜಿನಡ್ಕದ ಪರಿಸರದ ಈ ಸಂಘಟನೆ ಕಾರ್ಯಕರ್ತರು ನೀವು ಹೆಚ್ಚಿನ ಶ್ರಮ ವಹಿಸಬೇಕು. ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಹಿರಿಯರು ಕೊಡ್ತಾ ಇದ್ದಾರೆ. 90ರ ದಶಕದಲ್ಲೂ ಕೊಟ್ಟಿದ್ದಾರೆ. ಆವತ್ತು ದೊಡ್ಡ ವಿದ್ಯಾಭ್ಯಾಸ ಇಲ್ಲದ, ದೊಡ್ಡ ಶ್ರೀಮಂತರಿಲ್ಲದ ಉಚ್ಚಿಲದಲ್ಲಿ ಯಾವ ಕಾರ್ಯಕ್ರಮವಾಗುವಾಗಲೂ ಕೂಡ ಧನ ಸಹಾಯ ಮಾಡಲಿಕ್ಕೆ ಈ ಅಬ್ದುಲ್ ಮಜೀದ್ ಅವರಂಥವರು ಎಷ್ಟೋ ಜನ ಇದ್ದರು. ಖಾದರ್ ಮೇಸ್ತ್ರಿ, ಮೊಹಮ್ಮದ್ PW ಕಾಂಟ್ರಾಕ್ಟರ್, ನಾನು ಹೆಸರು ಹೇಳಿದರೆ ತಪ್ಪಾಗ್ತದೆ, ಯಾರ್ದಾದ್ರೂ ಬಿಟ್ಟು ಹೋಗುವಂತ. ಇವರು ಯಾವತ್ತೂ ಹೋದರೂ ಕೂಡ, ನಮ್ಮ ಇಸ್ಮಾಲ್ ಚಾ, ನಾವು ಟಾಟಾ ಇಸ್ಮಾಲ್ ಚಾ ಮರು ಮಾಯವರು, ಇಂಥವ್ರ ಹತ್ರ ಯಾವಾಗ ಹೋದರೂ ಕೂಡ, ಕೆರೀಮ್ ಚಾ, ನಾವು ಯಾವ ಕೆಲಸಕ್ಕೆ ಹೋದರೂ ಕೂಡ ಅವ್ರು ದುಡ್ಡು ಕೊಡ್ತಾಯಿದ್ರು, ಸಹಕಾರ ಮಾಡ್ತಾರೆ. ಅವರೇನು ಕರೋಡುಪತಿ ಆಗಿರಲಿಲ್ಲ ಆ ಕಾಲದಲ್ಲಿ. ಏನಿದೆ ಅದನ್ನು ಕೊಟ್ಟು ನಮ್ಮನ್ನು ಸಹಕರಿಸ್ತಾ ಇದ್ದರು. ಈಗ ಅಲ್ಹಮ್ದುಲಿಲ್ಲ ನಮ್ಮಲ್ಲಿ 100 ಜನ, 100 ಅಲ್ಲ 1000 ಜನ ಕೊಡುವವರಿದ್ದಾರೆ. ಆ ಕೊಡುವ ಹಣದಿಂದ ಸಮಾಜಕ್ಕೆ ಒಳ್ಳೆಯದಾಗೋದಾದರೆ ಯಾವತ್ತೂ ನಾವು ಕೊಡಲಿಕ್ಕೆ ಸಿದ್ಧ ಇದ್ದೀವಿ, ನಿಮ್ಮೊಂದಿಗೆ ಇರಲಿಕ್ಕೆ ಸಿದ್ಧವಿದ್ದೀವಿ. ನಿಮ್ಮ ಮುಂದೆ ಬೇಕಿದ್ದರೆ ನಾವು ಮುಂದೆ ನಿಲ್ಲಲಿಕ್ಕೆ ಸಿದ್ಧವಿದ್ದೀವಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ನನ್ನ ಊರಿನ ಜನ ಮುಂದೆ ಬರೋದು ನನಗೆ ಸಂತೋಷ. ನಾನಿಲ್ಲಿ ಹುಟ್ಟಿ ಬೆಳೆದಿದ್ದರೂ ಕೂಡ ಉಚ್ಚಿಲದಲ್ಲಿ ನಾನು 15ನೇ ಪ್ರಾಯದಲ್ಲಿ ಬಂದೆ. ನನ್ನ ಊರು ಇದು ಅಂತ ಆ ದಿನದಿಂದ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ಅದು ಯಾವತ್ತೂ ಈ ಊರೇ ಆಗಿರುತ್ತೆ. ಆದ್ದರಿಂದ ಈ ಊರಿನ ಎಲ್ಲ ಸಂಘಟನೆಗಳು ನನ್ನ ಬೆಳವಣಿಗೆಯಲ್ಲಿ ಪರೋಕ್ಷವಾಗಿ ಸಹಕಾರ ನೀಡಿರೋದರಿಂದ, ಕಾರಣಕರ್ತರಾಗಿರೋದರಿಂದ ಇನ್ನೂ ಹೆಚ್ಚಿನ ಬೆಳವಣಿಗೆ ಈ ಊರಿನಲ್ಲಿ ಆಗಲಿ, ಎಲ್ಲ ವಿಷಯಗಳಲ್ಲಿ ಕೂಡ ಈ ಊರು ಮುಂದೆ ಬರಲಿ ಅಂತೇಳಿ ನಾನು ಆಗ್ರಹಿಸ್ತೀನಿ. ಕೊನೆಯದಾಗಿ ನೋಡಿ, ಆಸಿಫ್ ಡೀಲ್ಸ್ ನಮ್ಮೊಂದಿಗೆ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ನಲ್ಲಿದ್ದವರು ಇವತ್ತು ಬಿ ಹ್ಯೂಮನ್ ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿ ನಾವು ಹೆಮ್ಮೆ ಪಡ್ತೀವಿ. ನಮಗೆ ಬಾಲ್ಯದ ಗೆಳೆಯ, ಸಿಂಗುಲರಲ್ಲಿ ಮಾತಾಡ್ತೀವಿ. ಮಾತ್ರ ಆ ಸಂಘಟನೆ ಮಾಡುವ ಕೆಲಸದಿಂದ ನಾವು ಇವತ್ತು ಹೆಮ್ಮೆ ಪಡುವಂತಾಗಿ ಆಗಿದೆ. ಅಂಥ ಎಷ್ಟೋ ಜನ ಇಲ್ಲಿದ್ದಾರೆ. ಒಂದು ಉದಾಹರಣೆ ಮಾತ್ರ ನಾನು ಹೇಳಿದೆ. ಅದಕ್ಕೆ ಕಾರಣ ಒಂದು ಸಮಾಜ ಸೇವಾ ಸಂಘಟನೆ ಊರಲ್ಲಿ ಇದ್ದಿದ್ದು. ಇವತ್ತು ಎಷ್ಟು ಡೆವಲಪ್ ಆಗಿದ್ದರೂ, ಅಭಿವೃದ್ಧಿ ಆಗಿದ್ದರೂ ಊರು ಸಮಾಜ ಸೇವೆ ಸಂಘಟನೆಗಳಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದೆ. ಅದನ್ನು ಯಾರೂ ಮರಿಬಾರದು. ಅದಕ್ಕೆ ನಮ್ಮ ಆಲಿಮಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಉಲಮಾಗಳು ಕೊಟ್ಟವರು ಕೂಡ, ಉಮರಾಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮುಂದಕ್ಕೂ ಕೂಡ ಈ ಸಹಕಾರ ಮುಂದುವರಿಯುತ್ತಾ ಹೋಗುತ್ತೆ. 40 ವರ್ಷ ಕಾಲ ಅಂತ ಹೇಳಿದರೆ ನಾವು ಯೌವನಾವಸ್ಥೆ ಪ್ರಾರಂಭ ಮಾಡಿ ವೃದ್ಧಾಪ್ಯ ಅಥವಾ ಓಲ್ಡ್ ಏಜಿಗೆ ಬರುವ 40 ಇಯರ್ಸನ್ನು ಇದಕ್ಕೆ ಮೀಸಲಾಗಿಟ್ಟು ಎಷ್ಟೋ ಜನ ಇಲ್ಲಿದ್ದೀರಿ. ನಿಮಗೆ ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಅವಕಾಶ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.